ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಷ ಪ್ರಾಶಾಣದಿಂದಲೇ ಹುಲಿಗಳು ಮೃತಪಟ್ಟಿದೆ. ನ್ಯೂಸ್ ಫಸ್ಟ್ಗೆ ಸಿಸಿಎಫ್ ಹೀರಾಲಾಲ್ ಮಾಹಿತಿ. ವಿಷ ಬೆರೆಸಿದ್ದ ಹಸುವಿನ ಮಾಂಸ ತಿಂದು ಹೀಗಾಗಿದೆ. ಲ್ಯಾಬ್ ವರದಿ ಮೂಲಕ ಗೊತ್ತಾಗುತ್ತೆ ಎಂದ್ರು ಸಿಸಿಎಫ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜಣ್ಣಗೆ ಕೇಳಿ ನನಗೆ ಮಾಹಿತಿ ಇಲ್ಲ. ಸೈಲೆಂಟ್ ಆಗಿ ಜಾರಿಕೊಂಡ ಗೃಹ ಸಚಿವ ಪರಮೇಶ್ವರ್. ನನಗೆ ತಿಳಿದಿರೋ ಹಾಗೆ ಯಾವುದೇ ಬದಲಾವಣೆ ಆಗಲ್ಲ ಅಂತ ಸ್ಪಷ್ಟನೆ. ಶಾಸಕರು ಸಚಿವರ ವಿಶ್ವಾಸ ಗಳಿಸಲು ಮುಂದಾದ ಡಿಕೆ ಶಿವಕುಮಾರ್. ಸಚಿವರು ಶಾಸಕರನ್ನ ನಿವಾಸಕ್ಕೆ ಆಹ್ವಾನಿಸಿ 1-to-1 ಚರ್ಚೆ. ನನ್ನ ಜೊತೆ ನಿಲ್ಲಿ, ನಿಮ್ಮ ಜೊತೆ ನಾನಿರ್ತೀನಿ ಅಂತ ಡಿಕೆಶಿ ಆಫರ್. ಹಲವರಿಗೆ ಸಚಿವ ಸ್ಥಾನದ ಭರವಸೆ. ಕಾಂಗ್ರೆಸ್ನಲ್ಲಿ ಗೊಂದಲ. ಶಾಸಕರ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಅಲರ್ಟ್. ನಡ್ಡಾ ರಾಜನಾಥ್ ಸಿಂಗ್ಗೆ ರಾಜ್ಯ ನಾಯಕರಿಂದ ಮಾಹಿತಿ. ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಆರ್ ಅಶೋಕ್ ಘೋಷಣೆ. ಸ್ವಂತ ಅಳಿಯನ ಜೊತೆ ಅತ್ತೆಗೆ ಪ್ರೀತಿ, ಹಣ ಆಭರಣ ಕದ್ದು 25 ವರ್ಷದ ಅಳಿಯನ ಜೊತೆ 55 ವರ್ಷದ ಅತ್ತೆ ಪರಾರಿ. ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಲಬುರಗಿಯ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್. ರೌಡಿ ಶೀಟರ್ ಸೋಮು ಪತ್ನಿಯ ಪ್ರತೀಕಾರದ ಪ್ರತಿಜ್ಞೆಯಿಂದ 3 ಕಗ್ಗೊಲೆ. ರಕ್ತ ನೋಡೋವರೆಗೂ ಮಾಂಗಲ್ಯ ತೆಗೆಯಲ್ಲ ಎಂದಿದ್ದ ಭಾಗ್ಯಶ್ರೀ, ತೆಗೆದಿದ್ದು 3 ಜೀವ. ಬೆಂಗಳೂರಲ್ಲಿ ಹಾಡಹಗಲೇ 2 ಕೋಟಿ ಹಣ ರಾಬರಿ. ವಿದ್ಯಾರಣ್ಯಪುರದ ಎಂಎಸ್ ಪಾಳ್ಯದಲ್ಲಿ ಕಳ್ಳರ ಕೈಚಳಕ. ಅಮೆರಿಕನ್ ಡಾಲರ್ಗೆ ಹಣ ಕನ್ವರ್ಟ್ ಮಾಡೋದಕ್ಕೆ ಬಂದಾಗ ದರೋಡೆ. ಶ್ರೀಹರ್ಷ ದೂರಿನನ್ವಯ ಖದೀಮರಿಗಾಗಿ ಹುಡುಕಾಟ. ಬೆಳಗಾವಿಯಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಮಳೆ ನೀರು ನುಗ್ಗಿ ನಾಶವಾಯಿತು ಗದ್ದೆ, ತೋಟ. ಕಣ್ಮನ ಸೆಳೀತಾ ಇದೆ ಚೋರ್ಲಾಘಾಟ್. ಮಿನಿ ಫಾಲ್ಸ್ಗಳ ಅದ್ಭುತ ನೋಟ. ಮಳೆಯ ಆರ್ಭಟಕ್ಕೆ ಜಮೀನಿಗೆ ನುಗ್ಗಿದ ಬಳ್ಳಾರಿ ನಾಲಾ ನೀರು. ಬೆಳಗಾವಿ ಯಲ್ಲೂರು ಭಾಗದ 3,000 ಎಕರೆ ಭತ್ತ ನಾಶ. ಇಂದ್ರಾಣಿ, ಬೆಳಗಾವಿ, ಬಾಸುಮತಿ ಬೆಳೆ ಎಲ್ಲವೂ ನೀರು ಪಾಲು. ಮಲ್ನಾಡಲ್ಲಿ ಹೇಮಾವತಿ ನದಿ ಸೇತುವೆ ಮೇಲೆ ಪ್ರವಾಸಿಗರ ಹುಚ್ಚಾಟ. ಮೂಡಿಗೆರೆ ತಾಲೂಕಿನ ಬಡಕಲ್ಲ ಬಳಿ ಸೇತುವೆಯ ತಡೆಗೋಡೆ ಮೇಲೆ ಭಯವಿಲ್ಲದೆ ಓಡಾಟ. ಸ್ಥಳೀಯರಿಂದ ಆಕ್ರೋಶ. ಭಾರೀ ಮಳೆಗೆ ಮೈದುಂಬಿ ಹರಿತಾ ಇದೆ ವರದಾ ನದಿ. ಹಾವೇರಿ, ಸವಣೂರು ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸೋ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ. ಅತ್ತ ಹೋಗಲಾರದೆ ಬೈಕ್ ಸವಾರರು, ಜನರ ಪರದಾಟ. ಭಾರೀ ಮಳೆಯಿಂದ ಹಳೆಯ ಕಟ್ಟಡ ಕುಸಿತ. ಕೇರಳದ ತ್ರಿಶೂರು ಬಳಿಯ ಕೊಡಕಾರದಲ್ಲಿ ಅವಘಡ. 3 ಸಾವು. ಮಣ್ಣಿನಡಿ ಸಿಲುಕಿರೋ 14 ಮಂದಿಗಾಗಿ ರಕ್ಷಣಾ ಕಾರ್ಯ. ರಾಜ್ಯದಲ್ಲಿದೆ 100ಕ್ಕೂ ಹೆಚ್ಚು ಅನಧಿಕೃತ ನರ್ಸಿಂಗ್ ಕಾಲೇಜುಗಳು. ಈ ಕಳ್ಳಾಟ ನ್ಯೂಸ್ ಫಸ್ಟ್ ಬಯಲು ಮಾಡ್ತಾ ಇದ್ದಂತೆ ಎಚ್ಚೆತ್ತ ಶಿಕ್ಷಣ ಇಲಾಖೆ. ಸಂಪೂರ್ಣ ವರದಿ ಕೇಳಿದ ವೈದ್ಯಕೀಯ ಶಿಕ್ಷಣ ಸಚಿವ. ಮುಲಾಜಿಲ್ಲದೆ ಅಕ್ರಮ ಕಾಲೇಜುಗಳ ಮೇಲೆ ಕ್ರಮ ಜರುಗಿಸಲು ಆದೇಶ. ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ. ಕರೆಂಟ್ ಬಿಲ್ ಬಾಕಿ ಹಿನ್ನೆಲೆ 70ಕ್ಕೂ ಹೆಚ್ಚು ಶಾಲೆಗಳ ವಿದ್ಯುತ್ ಕಡಿತಕ್ಕೆ ಜೆಸ್ಕಾಮ್ಸ್ ನೋಟಿಸ್. ಮತ್ತೆ ಕರೆಂಟ್ ಬಳಸಿದ್ರೆ ವಿದ್ಯುತ್ ಕಳ್ಳತನದ ಕೇಸು ದಾಖಲಿಸುವ ಎಚ್ಚರಿಕೆ. ತುಮಕೂರಲ್ಲಿ ಡೀಸೆಲ್ ಟ್ಯಾಂಕರ್ ಕಾಲೇಜು ಬಸ್ ನಡುವೆ ಅಪಘಾತ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರು. ಭಾರೀ ದುರಂತ ತಪ್ಪಿಸಿದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು. ಜಗನ್ನಾಥ ರಥಯಾತ್ರೆಯಲ್ಲಿ ಕೆರಳಿದ ಆನೆ. ಮಾವುತನನ್ನ ಬಿಟ್ಟು ಓಡಿದ ಗಜರಾಜ. ರೊಚ್ಚಿಗೆದ್ದ ಆನೆಯನ್ನ ಕಂಡು ದಿಕ್ಕಾಪಾಲಾಗಿ ಓಡಿದ ಜನ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಕೆಂಪೇಗೌಡ ಜಯಂತಿ ಆಚರಣೆ. ಡಿಸಿಎಂ ಡಿಕೆ ಶಿವಕುಮಾರ್ರಿಂದ ಕೆಂಪೇಗೌಡ ಪ್ರತಿಮೆಗೆ ಪಾದಪೂಜೆ, ಪುಷ್ಪಾರ್ಚನೆ. ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿ ಹಲವರು ಭಾಗಿ. ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ, ಹರೀಶ್ ಗೌಡ ಭರ್ಜರಿ ಡ್ಯಾನ್ಸ್. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಹೆಜ್ಜೆ. ಕೆಂಪೇಗೌಡ ಸಂಭ್ರಮದ ಮೆರವಣಿಗೆ ವೇಳೆ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ ನಾಯಕರು.
ಆಷಾಢ ಮಾಸದ ಮೊದಲ ಶುಕ್ರವಾರದ ಸಂಭ್ರಮ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. ನಾಡಿನ ಜನರಿಗೆ ಚಾಮುಂಡೇಶ್ವರಿ ಒಳಿತು ಮಾಡಲಿ ಎಂದ ಎಚ್.ಡಿ. ರೇವಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.